ಹಾಯ್ ಫ್ರೆಂಡ್ಸ್, ಸವಿ ರುಚಿಗೆ ಸ್ವಾಗತ. ನಾನು ಮೊಟ್ಟೆ ಮಸಾಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆಣಸು, ಚಕ್ಕೆ ಲವಂಗ ಒಂದೆರಡು, ಇದು ಚಕ್ಕೆ ಲವಂಗ, ಚಕ್ಕೆ ಪೀಸು 3 ಲವಂಗ, 2 ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚು ಹಾಕ್ಕೊಂಡಿದ್ದೀನಿ. ಮಾಡೋಣ ಬನ್ನಿ. ಮಿಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೇಕು. ಕೊತ್ತಂಬರಿ ಹಾಕಿದ್ದೀನಿ, ಸ್ವಲ್ಪ ನೀರು, ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೊಟ್ಟೆ ಮಸಾಲ ಈಸಿಯಾಗಿ ಮಾಡ್ಕೊಬೋದು. ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ಈ ಥರ ಈರುಳ್ಳಿಯನ್ನು ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸು, ಸೋಂಪು, ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ಕೊಂಡಿರೋ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕಿ ಪೇಸ್ಟ್ ಮಾಡಿರೋದು. ಎಣ್ಣೆ ಬಿಡೋವರೆಗೂ ಈ ಥರ ಹುರ್ಕೊಬೇಕು. ಎಲ್ಲ ನಿಮ್ಗೆ ಈಸಿ ಆಗೋ ಥರನೇ ಮಾಡ್ತೀನಿ ಅಡುಗೆ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಹಾಕ್ತಾಯಿದ್ದೀನಿ. ಫ್ರೈ ಆಗಿದೆ. ಮಿಕ್ಸಿಯಲ್ಲಿರೋ ನೀರು ಮಿಕ್ಸಿಗೆ ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೋದು. ತಿಕ್ಕಾಗಿ ಬೇಕಾ, ಸ್ವಲ್ಪ ಜಾಸ್ತಿ ನೀರಾಗೇನು ಬೇಡ. ಇನ್ನೊಂದು ಚೂರು ನೀರು ಹಾಕೋಣ. ಈಗ 5 ನಿಮಿಷ ಈ ಥರ ಕುದಿ ಬರ್ತಾ ಇದೆ. ಈಗ ಒಂದೊಂದು ಮೊಟ್ಟೆ ಆಗಿ ಈಗ ಒಡ್ಕೊಂಡು ಹಂಗೆ ಸೈಡಲ್ಲೇ ಬಿಡಿ. ಈ ಥರ ಒಂದು 4 ಮೊಟ್ಟೆ ನಾವು ಹಾಕ್ಕೊತಾ ಇದ್ದೀರಿ. 4 ಮೊಟ್ಟೆ ಈ ಥರ ಹಾಕಿದ್ದೀರಿ. ಈಗ ಒಂದು 5 ನಿಮಿಷ ಪ್ಲೇಟ್ ಹಾಕಿ ಮುಚ್ಚೋಣ. ಈಗ ರೆಡಿ ಆಗಿದೆ, ಬೆಂದಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಟಿದೆ. ಮೊಟ್ಟೆ ಮಸಾಲೆ ರೆಡಿಯಾಗಿದೆ. ಈ ಥರ ಈಸಿಯಾಗಿ ಮೊಟ್ಟೆ ಒಡೆದು ಹಾಕೋದಿದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.